ನಮ್ಮ ಕಮಲಿ ಯಾವಾಗಲೂ ಹೀಗೇನೆ, ತನ್ನ ಬಗ್ಗೆ ಮಾತಾಡ್ದವ್ರಿಗೆಲ್ಲ ಕೆಲಸದಲ್ಲೇ ಉತ್ತರ ಕೊಡ್ತಾಳೆ. ದೊಡ್ಡವರೆಲ್ಲ ಜಾಣರಲ್ಲ ಅನ್ನೋದನ್ನ ಹ್ಯಾಕ್ ಪ್ರೂವ್ ಮಾಡಿಬಿಟ್ಟು ನೋಡಿದ್ರ? ನನ್ನ ಮೊಮ್ಮಗಳು ನಮ್ಮಂಥ ದೊಡ್ಡವ್ರ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದನ್ನ ಒಂದೇ ದಿನದಲ್ಲಿ ಮಾಡಿ ತೋರಿಸಿದಾಳೆ. ಅಜ್ಜಿ, ಹಂಗೇನೂ ಇಲ್ಲ ಅಜ್ಜಿ. ಇಲ್ಲ ಕಮಲಿ, ನೀನು ಮಾಡಿರೋದು ಸಾಧಾರಣವಾದ ಕೆಲಸ ಅಲ್ಲ. ಇಷ್ಟು ಜನ ನಿನ್ನ ಒಪ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ನೀನು ಸರಿಯಾದ ಕೆಲಸನೇ ಮಾಡಿದೀಯಾ. ಅಪ್ಪ, ಜ್ಯೂಸ್. ರಚನಾ. ಹಾಂ ಅಪ್ಪ. ಸಾರಿ ಕಂದ, ಅಮ್ಮನ ಜೊತೆ ನಾನು ಹಾಗೆ ಮಾತಾಡಿದ್ದಕ್ಕೆ ನಿಂಗೆ ಬೇಜಾರಾಯ್ತಾ? ಅಪ್ಪ, ನೀವು ಪ್ರತಿ ಸರಿ ಬಿಟ್ಕೊಡ್ತಿದ್ರಿ. ನೀವಿಬ್ರು ಆ ಥರ ಜಗಳ ಆಡಿದ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಐಮ್ ಸಾರಿ ಕಂದ. ನನಗೂ ನಿಮ್ಮಮ್ಮನ ಜೊತೆ ಜಗಳ ಆಡೋಕ್ಕೆ ಇಷ್ಟ ಇಲ್ಲ ಕಣಮ್ಮ. ಆದರೆ ನೀನೇ ನೋಡಿದೆಯಲ್ಲ, ಅಷ್ಟು ಹಠ ಒಳ್ಳೇದಲ್ಲ. ಆ ಹಠ ಮೆಲ್ಮೆಲ್ಗೆ ದ್ವೇಷಕ್ಕೆ ತಿರುಗ್ತಾ ಇದೆ. ಆದರೂ ಐ ಆಮ್ ವೆರಿ ಸಾರಿ. ನೀನಲ್ಲಿರುವಾಗ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ದಯವಿಟ್ಟು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಬೇಡ. ಇಲ್ಲ ಅಪ್ಪ, ಆ್ಯಕ್ಚುಲಿ ಅಮ್ಮನ ಹತ್ರ ಯಾವುದೇ ವಿಷಯ ಹೇಳೋದಕ್ಕೂ ನಮಗೂ ತುಂಬಾ ಭಯ ಆಗುತ್ತೆ. ಎಲ್ಲಿ ಅವ್ರು ನಮ್ಮ ಮಾತು ಕೇಳೋದಿಲ್ವೋ, ನಮ್ಮ ಮಾತಿಗೆ ಕೋಪ ಮಾಡ್ಕೋತಾರೋ, ಅಥವಾ ನಮಗೆ ಬೈದು ಮಾತಾಡದೆ ಇದ್ಬಿಡ್ತಾರೋ ಅಂತ. ಪ್ರತಿ ಸಲನೂ ಅಮ್ಮನ ಹತ್ರ ಏನೋ ಹೇಳಬೇಕು ಅಂತ ಹೋಗಿ ಕೊನೆಗೆ ನಿಮ್ಮ ಹತ್ರನೇ ಹೇಳ್ತೀನಿ. ನನಗೂ ರಿಷಿ ಅಣ್ಣಂಗೂ ನೀವೇ ಅಪ್ಪ, ಟೀಚರ್, ಫ್ರೆಂಡ್ ಎಲ್ಲಾನು. ಇವತ್ತು ನೀವು ರಿಷಿ ಅಣ್ಣ ಮತ್ತೆ ಕಮಲಿ ಬಗ್ಗೆ ಮಾತಾಡಿದ್ದು ನಂಗೆ ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು ಅಪ್ಪ. ಆದರೆ ಇದು ತಾರಂಗೆ ಅರ್ಥ ಆಗ್ತಿಲ್ವ ರಚನಾ? ಇದು ಬರೀ ರಿಷಿ ಕಮಲಿ ವಿಷಯ ಅಲ್ಲ, ಇದರಲ್ಲಿ ನಾವೆಲ್ಲರೂ ಇನ್ವಾಲ್ವ್ ಆಗಿದ್ದೀವಿ. ಒಂದು ಕುಟುಂಬ ಅಂದರೆ ಒಂಥರ ಈ ಚೂಪಾದ ಮೊಳೆಗಳ ಮೇಲೆ ನಡೆದ ಹಾಗೆ. ಮೊಳೆಗಳನ್ನೆಲ್ಲ ಒಟ್ಟಿಗಿಟ್ಟು ಪಕ್ಕ ಅರೇಂಜ್ ಮಾಡಿ ಅದ್ರ ಮೇಲೆ ಕಾಲಿಟ್ರೆ ಚುಚ್ಚಲ್ಲ, ನೋವಾಗಲ್ಲ. ಆದರೆ ಒಂದೊಂದೇ ಮೊಳೆ ಮೇಲೆ ಕಾಲಿಟ್ರೆ ಚುಚ್ಚುತ್ತೆ, ಹಿಂಸೆ ಆಗುತ್ತೆ. ಸಂಸಾರದಲ್ಲಿ ಒಗ್ಗಟ್ಟು ಮುಖ್ಯ. ಎಲ್ಲರೂ ನ್ಯಾಯದ ಕಡೆ ವಾಲೋದು ಮುಖ್ಯ. ರಚನಾ, ಕಮಲಿ ಹೇಳಿದ್ದೆಲ್ಲ ಸದ್ಯದಲ್ಲೇ ಕಾರ್ಯರೂಪಕ್ಕೆ ಬರುತ್ತೆ. ಅದ್ರ ಜೊತೆಗೆ ನನ್ನ ಮೊಮ್ಮಗಳು ಮಾತಾಡ್ತಾ ನನ್ನ ಕಣ್ಣು ತರಿಸಿದಾಳೆ. ನೀವೆಲ್ಲ ಇರೋ ಜಾಗದಲ್ಲಿ ಸ್ಕೂಲ್ ಇಲ್ಲ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಅದ್ರ ಬಗ್ಗೆ ಯಾರೂ ಹೇಳಿರಲಿಲ್ಲ. ಇಷ್ಟೆಲ್ಲ ಸಮಯ ನೀವೆಲ್ಲರೂ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಯಾಕೆ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡಿರಲಿಲ್ಲ? ಈಗ ಹೇಳ್ತಾ ಇದ್ದೀನಿ, ಕಮಲಿ ಸ್ಫೂರ್ತಿಯಿಂದಾನೇ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ನಿಮಗಳ ಮನೆ ಹತ್ರನೇ ಒಂದು ಸ್ಕೂಲ್ ಓಪನ್ ಮಾಡ್ತೀನಿ. ಅಂದರೆ ನನ್ನ ಮೊಮ್ಮಗಳ ಹೆಸರಲ್ಲಿ ಕಮಲಿ ಮಹಾಜನ್ ಸ್ಕೂಲ್ ಅಂತ ನಮ್ಮ ಸಂಸ್ಥೆ ವತಿಯಿಂದ ಕಟ್ಟಿಸ್ಕೊಡ್ತೀನಿ.
ಮುಗೀತು ಕತೆ. ಒತ್ತ ಇವಳ ಹೆಸರಂದ್ರೇನೆ ನನ್ಗಾಗಲ್ಲ, ಅಂಥದ್ರಲ್ಲಿ ಸ್ಕೂಲಾ? ಅಜ್ಜಿ, ಇದೇನಜ್ಜಿ ಹಿಂಗೆ ಹೇಳ್ತಿದ್ದೀರಾ? ಸ್ಕೂಲ್ಗೆ ನನ್ನ ಹೆಸರಿಡೋ ಅಂಥ ದೊಡ್ಡ ಕೆಲಸ ನಾನೇನು ಮಾಡಿಲ್ಲ. ಕಟ್ಟೋ ಸ್ಕೂಲ್ಗೆ ನಿಮ್ಮ ಹೆಸರಿಡೋದೇ ಸರಿ ಅಜ್ಜಿ. ಅನ್ನಪೂರ್ಣ ಮಹಾಜನ್ ಅವ್ರ ಹೆಸರಾಗೇನೆ ಶಾಲೆ ಶುರು ಆಗ್ತೈತೆ. ಆ ಶಾಲೆಗೆ ಬೇಕಾದಂಥ ಸಹಾಯನ ನಾನು ಮತ್ತೆ ನನ್ನ ತಂಗಿ ಸೇರ್ಕೊಂಡು ಮಾಡ್ತೀವಿ. अन्नपूर्ण महाजनगे, कमली महाजनगे, अन्नपूर्ण महाजनगे, ಕಮಲಿ ಮಹಾಜನ್ಗೆ ಜೈ. कमली महाजनगे, अन्नपूर्ण महाजनगे, कमली महाजनगे, अन्नपूर्ण महाजनगे. ತಾರಾ ಹಠ ಮಾಡೋದನ್ನ ನಾನೇನು ತಪ್ಪು ಅಂತ ಹೇಳಲ್ಲ. ಅವಳು ಆ ಹಠದಿಂದನೇ ಎಷ್ಟೋ ವಿಷಯಗಳನ್ನ ಪ್ರೊಫೆಷ್ನಲಿ ಸಾಧಿಸಿದ್ದಾಳೆ. ಆದರೆ ಅದೇ ಈಕ್ವೇಷನ್ನ ಮನೆ ಮೇಲೆ ಪ್ರಯೋಗ ಮಾಡೋದು ತಪ್ಪು. ಬಿಸ್ನೆಸ್ಗೆ ಈಕ್ವೇಷನ್ಸ್ ಮುಖ್ಯ, ಆದರೆ ಬದುಕಿಗೆ ಇಮೋಷನ್ಸ್ ಮುಖ್ಯ. ನಿಮ್ಮಮ್ಮ ಕಮಲಿನ ಸ್ಟೇಟಸ್ ವಿಷಯಕ್ಕೆ ಪ್ರತಿ ಸರಿ ಧಿಕ್ಕರಿಸಿದಾಗಲೂ ತುಂಬ ನೋವಾಗುತ್ತೆ. ನಾನು ಏನು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟು ಬೆಳೆದವನಲ್ಲ. ಇದುವರೆಗೂ ನಾನು ಈ ವಿಷಯನ ನಿಮ್ಗಳು ಯಾರ ಹತ್ರನೂ ಶೇರ್ ಮಾಡ್ಕೊಂಡಿಲ್ಲ. ನಮ್ಮ ಮನೆಯಲ್ಲಿ ಒಂದು ದಿನದ ಊಟಕ್ಕೂ ಕಷ್ಟ ಇತ್ತು. ಅಂಥ ಕುಟುಂಬ ನಮ್ಮದು. ನಾನು ಅಪ್ಪನ ಜೊತೆ ಬೆಂಗಳೂರಿಗೆ ಬಂದಾಗ ನನಗೆ 10 ವರ್ಷ. ಮನೆಗಳ ಪೇಪರ್ ಹಾಕಿದ್ದೀನಿ, ಹೋಟ್ಲಲ್ಲಿ ಟೇಬಲ್ ಒರೆಸಿದ್ದೀನಿ, ಮನೆ ಪೇಂಟಿಂಗ್ ಮಾಡಿದ್ದೀನಿ, ಪವರ್ ಲೂಮ್ಸ್, ಶೂ ಪಾಲಿಶ್. ಬಟ್ ಒನ್ ಡೇ ನಮ್ಮ ವಯಸ್ಸು, ನಮ್ಮ ಬ್ಯಾಕ್ಗ್ರೌಂಡು, ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನಾವು ನಡೆಯೋ ದಾರಿಗೆ ಅಡ್ಡ ಬರಲ್ಲ ಅಂತ ನನಗೆ ಯಾವತ್ತೂ ಅರ್ಥ ಆಯಿತು. ಅವತ್ತೇ ಡಿಸೈಡ್ ಮಾಡಿದೆ, ನಂದ ಅನ್ನೋ ಹೆಸರನ್ನ ಬಿಸ್ನೆಸ್ ಇಂಡಸ್ಟ್ರಿಯಲ್ಲಿ ಟಾಪಲ್ಲಿ ನಿಲ್ಲಿಸಬೇಕು ಅಂತ. ಆ್ಯಂಡ್ ಐ ಡಿಡ್ ಇಟ್. ಹಾಗೆ ಮಾಡಿದೆ. ಈಗಲೂ ಆ 10 ವರ್ಷದ ಹುಡುಗ ಆಗಾಗ ನನ್ನ ಕಣ್ಮುಂದೆ ಬರ್ತಾನೆ. ಕಮಲಿ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದಾಗ ಮೊದಲು ನೋವಾಗೋದು ಆ ಹುಡುಗನಿಗೆ. ನಿಮ್ಮ ಅತ್ತಿಗೆ ಬಗ್ಗೆ ತಾರಾ ಆಗಲಿ ರೋಹಿತ್ ಆಗಲಿ ಏನಾದರೂ ತಪ್ಪಾಗಿ ಮಾತಾಡಿದಾಗ ಮೊದಲು ಕೋಪ ಬರೋದು ಆ ಹುಡುಗನಿಗೆ. ನಾನು ಆ ಸ್ಥಿತಿಲಿದ್ದವನು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದೀನಿ. ಇನ್ನು ನಾವು ಕಮಲಿಗೆ ಒಂದು ಅವಕಾಶ ಕೊಟ್ಟರೆ, ಒಂದು ಸಪೋರ್ಟ್ ಕೊಟ್ಟರೆ ಅವಳು ನಮ್ಮ ಹಾಗೆ ಬೆಳಿಬೋದಲ್ವ? ಯಾರು ಗೊತ್ತು, ನಮಗಿಂತ ಇನ್ನೂ ಎತ್ತರಕ್ಕೆ ಬೆಳಿಬೋದು. ಚಿಕ್ಕವ್ರ ಕಾಲಕ್ಕೆ ಬಿದ್ದರೆ ಆಯಸ್ಸು ಕಮ್ಮಿ ಆಯ್ತದೆ ಅಂತಾರೆ ಕಣವ. ಇಲ್ಲ ಅಂದರೆ ನಾನು ನಿನ್ನ ಕಾಲಿಗೆ ಬೀಳ್ತಿದ್ದೆ ಕಣವ. ಅಯ್ಯೋ ಅಕ್ಕ, ಏನು ಅಂತ ಮಾತಾಡ್ತಿದ್ದೀರಿ? ಇಲ್ಲವ, ನಾನು ನಿಂಗಿಂತ ವಯಸ್ಸಿನಾಗ ದೊಡ್ಡವಳಿರ್ಬೋದು, ಆದರೆ ಗುಣದಾಗೆ ಮನಸ್ಸಿನಾಗೆ ನೀನು ನಮ್ಮೆಲ್ಲರಿಗಿಂತ ತುಂಬಾ ದೊಡ್ಡವಳಿದ್ಯಾ. ಕತ್ಲೆ ತುಂಬಿದ ನಮ್ಮ ಬದುಕಿನ ಮೇಲೂ ಭರವಸೆ ಮೂಡೋಂಗೆ ಮಾಡಿದ್ಯಾ. ನಿಂಗೆ ತುಂಬಾ ಧನ್ಯವಾದ ಕಣವ.
ಅಯ್ಯೋ ಅಕ್ಕ, ಹಂಗೆಲ್ಲ ಏನು ಹೇಳ್ಬೇಡಿ. ನಾನೇನು ಮಾಡಲಿಲ್ಲ. ಹೇಳ್ಬೇಕು ಅಂದರೆ ಈಗೆಲ್ಲನೂ ಇರೋದು ನಿಮ್ಮ ಕೈಯಲ್ಲೆಯ. ರಾಣಿನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಅವಳು ಚೆಂದಾಗಿ ಓದಬೇಕು, ಆಯ್ತಾ? ಆಯ್ತು ಕಣವ, ಖಂಡಿತ ಒಳ್ಳೆ ಸ್ಕೂಲ್ಗೆ ಸೇರಿಸ್ತೀನಿ. ಇಷ್ಟು ದಿವಸ ಅವಳು ಓದಕ್ಕೆ ಹೋಗದೆ ಕೆಲ್ಸಕ್ಕೆ ಹೋಗ್ತಿದ್ಲಲ್ಲ ಅಂತ ಭಾರಿ ಬೇಸರ ಆಯ್ತಿತ್ತು. ಇನ್ಮೇಲೆ ಅದೆಲ್ಲ ಏನೂ ಇಲ್ಲ ಕಣವ. ಮಕ್ಕಳು ಓದಿದ್ರೇನೆ ಜೀವನದಾಗೆ ಅರ್ಧ ಸಮಸ್ಯೆಗಳು ಬಗೆಹರ್ದಂಗೆ, ಗೊತ್ತಾಯ್ತಾ? ಸರಿ ಕಣವ, ನಾನು ಬರ್ತೀನಿ. ಕಮಲಿ, ನಿಂಗೆ ಅವಳ ಮಗಳ ಹೆಸರು ಕೂಡ ಗೊತ್ತಾ? ಹೇಗೆ? ಹ್ಞೂ ಅಜ್ಜಿ, ಗೊತ್ತು. ಗೊತ್ತಿಲ್ಲದೆ ಏನಜ್ಜಿ, ಅವ್ರ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರಿರೋ ಜಾಗಕ್ಕೆ ಹೋಗಿದ್ರು. ಏನು, ಕಮಲಿ ಅಲ್ಲಿಗೆ ಹೋಗಿದ್ಲಾ? ಹ್ಞೂ ಅಜ್ಜಿ, ನಾನು ಮಾತ್ರ ಅಲ್ಲ, ರಿಷಿ ಸರುವೆಯ. ಹೇಳ್ಬೇಕು ಅಂದರೆ ನನ್ನ ಅಲ್ಲಿ ಕರ್ಕೊಂಡೋಗಿದ್ದು ರಿಷಿ ಸರಯ್ಯ. ನಾನು ನೆಪ ಮಾತ್ರ. ಈ ಸಂಬಳದ ಸಮಸ್ಯೆ ಪರಿಹರಿಸೋದಕ್ಕೆ ಕಾರಣನೇ ರಿಷಿ ಸರು. ಇಲ್ಲ ಇಲ್ಲ ಅಜ್ಜಿ, ಕಮಲಿ ಅವರು ತೀರಾ ಹಂಬಲಾಗಿ ಹೀಗೆ ಹೇಳ್ತಿದಾರಷ್ಟೆ. ಕಮಲಿ, ಅವ್ರು ಎಷ್ಟೇ ಕೂಗಾಡಿದ್ರು ದುಡ್ಡು ಕೊಡಲ್ಲ ಅಂತ ಹೇಳಬೇಕು ಅಂತ ನಿರ್ಧಾರ ಆಗಿತ್ತು ತಾನೆ. ನೀನು ಯಾರನ್ನು ಕೇಳಿ ಹೀಗೆಲ್ಲ ಮಾತು ಕೊಡ್ತಾ ಇದೀಯಾ? ಅಲ್ಲ, ನೀನೇನು ಪೊಲಿಟಿಷಿಯನ್ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳೋದಕ್ಕೆ? ಅಣ್ಣ, ಕಮಲಿ ಅವರು ಬಾಯಿಗೆ ಬಂದಂಗೆ ಏನು ಮಾತು ಕೊಟ್ಟಿಲ್ಲ. ಅವ್ರು ಹೇಳಿದ್ದಕ್ಕೆಲ್ಲನೂ ಒಂದು ಐಡಿಯಾ ಇದೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ಲ್ಯಾನ್ ಇದೆ. ಕೇಳ್ತೀಯಾ? ನಾವು ಹುಟ್ಟಿದಾಗ ಆಸ್ಪತ್ರೆ ಖರ್ಚಿಗೆ ದುಡ್ಡಿಲ್ಲ ಅಂತಂದರೆ, ನಿಮ್ಮಮ್ಮ ಹುಟ್ಟಿದಾಗ ಬಂದು ಗಿಫ್ಟನ್ನ ಮಾರಿ ಒಂದು ಆಸ್ಪತ್ರೆನೇ ಕಟ್ಬೋದಾಗಿತ್ತು. ಶಿ ವಾಸ್ ಬಾರ್ನ್ ವಿತ್ ಅ ಗೋಲ್ಡನ್ ಸ್ಪೂನ್. ಆ ಶ್ರೀಮಂತಿಕೆಯಲ್ಲೇ ನನ್ನನ್ನು ಮದುವೆ ಆದವಳು. ಅವಳಿಗೆ ಇದೆಲ್ಲ ಅರ್ಥ ಆಗಲ್ಲ, ನನ್ನಿಂದ ಅರ್ಥ ಮಾಡ್ಸೋಕ್ಕೂ ಸಾಧ್ಯ ಇಲ್ಲ. ಬಟ್ ಒನ್ ಥಿಂಗ್ ರಚನಾ, ನಮ್ಮ ಋಷಿಗೆ ಕಮಲಿನೇ ಪರ್ಫೆಕ್ಟ್ ಪೇರ್ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲೇನಾಯಿತು? ಕಮಲಿಯವ್ರು ಯಾಕೆ ಹಾಗೆಲ್ಲ ಮಾತಾಡಿದ್ರು ಅಂತ ನಿಂಗೆ ನಿಜಕ್ಕೂ ಕನ್ಫ್ಯೂಸ್ ಆಗಿರ್ಬೋದು. ನಾನು ಹೇಳ್ತೀನಿ, ನಾನು ನಿಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಮಲಿಯವ್ರಿಗೆ ನಾನೇ ಎಂಪ್ಲಾಯಿಗಳದ್ದು ಸ್ಯಾಲ್ರಿ ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು, ನಾನೇ ಅದನ್ನು ತಂದುಕೊಟ್ಟಿದ್ದು.
ಹೇಳಿ ಕಮಲಿ ಅವರೇ, ಈಗೇನು ಮಾಡೋದು? ನಮ್ಮಿಬ್ಬರ ಹತ್ರನೂ ಇವರೆಲ್ಲರೂ ಆಫರ್ ಲೆಟರ್ಸು ಇದೆ. ಇದನ್ನ ಇಟ್ಕೊಂಡು ಏನು ಮಾಡೋದು? ಸರ್, ಮೊದಲು ನಾನು ಇದ್ರಾಗಿರೋ ವಿವರಗಳನ್ನ ಅರ್ಥ ಮಾಡ್ಕೋಬೇಕು ಸರ್. ನಾನು BSc ಸ್ಟೂಡೆಂಟ್ ಆಗಿ ಇದ್ರಾಗ ಏನೇನು ಅರ್ಥ ಆಯ್ತೈತೆ ಅಂತ ಫಸ್ಟು ತಿಳ್ಕೊತೀನಿ ಸರ್. ಸರಿ, ನಾನು ಒಂದ್ಸಲಿ ಚೆಕ್ ಮಾಡ್ತೀನಿ. ಈ ಹೋಮ್ ರೆಂಟ್ ಅಲವೆನ್ಸ್ ಎಲ್ಲ ಕೊಡಲ್ಲ ಅಂದಮೇಲೆ ಇದನ್ನೆಲ್ಲ ಏನಕ್ಕೆ ಇಡ್ತಾರೋ ಈ ಫೈಲಲ್ಲಿ? ಸರ್, ಏನಂದ್ರಿ? ಏನು ಕಮಲಿ ಅವರೇ? ಅಲ್ಲ ಸರ್, ಈಗೇನೋ ಹೇಳೋದಲ್ಲ ಅದನ್ನೇ ಹೊಸಿ ಬುಡ್ಸಿ ಹೇಳ್ತೀರಾ? ಪ್ರತಿ ವರ್ಷ ಎಲ್ಲ ಎಂಪ್ಲಾಯೀಸ್ಗೂ ಕಂಪ್ನಿಗಳು HRA ಕೊಡುತ್ತೆ. ಆದರೆ ನಮ್ಮ ಫ್ಯಾಕ್ಟ್ರಿ ಅವ್ರು ಇರೋದು ಸ್ಲಮ್ಮಲ್ಲಿ. ಅವ್ರಿಗೆ ಸ್ವಂತ ಮನೆ ಇದೆ, ಸೊ ಹಾಗಾಗಿ HRA ಕೊಡ್ತಿಲ್ಲ. ಆದರೆ ನಾವೇ ಹೋಗಿ ನೋಡ್ಕೊಂಬಂದ್ವಲ್ಲ, ಅಲ್ಲಿ ಯಾರಿಗೂ ಸರಿಯಾಗಿರೋ ಮನೆಯೇ ಇಲ್ಲ. ಇಲ್ಲಿ ಯಾರೋ HRAನ ನುಂಗಿ ಪೇಪರ್ಸಲ್ಲಿ ತಪ್ಪಾಗಿ ತೋರಿಸ್ತಿದ್ದಾರೆ. ಆದರೆ ಅದ್ಯಾರು ಅಂತ ನನಗೂ ಗೊತ್ತಿಲ್ಲ. ಯಾರೋ ದುಡ್ಡು ನುಂಗ್ತಿದ್ದಾರೆ ಅಂತ ಬೇರೆ ಹೇಳ್ತಿದ್ದಾನಲ್ಲ, ಅದು ನಾನೇ ಅಂತ ಏನಾದರೂ ಗೊತ್ತಾಗೋದ್ರೆ ದೇವ್ರೇ, ಅಷ್ಟೇ ನನ್ನ ಕತೆ. ಇದೆಲ್ಲವನ್ನು ನಾನು ಮತ್ತು ಕಮಲಿ ಅವರು ಮಾತಾಡಿದ್ದೀವಿ. ಅವ್ರ ಹಣ ಅವ್ರಿಗೆ ಸಿಗೋ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಈಗ HRA ಕೊಡ್ತಿದ್ದೀವಿ, ಹಾಗಂತ ನಮಗೇನು ಎಕ್ಸ್ಟ್ರಾ ಅಮೌಂಟ್ ಹೋಗ್ತಿಲ್ಲ. ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಅನ್ನೋ ಭರವಸೆ ಆ ಪೇಪರ್ನಲ್ಲಿದೆ. ಆದರೆ ಸದ್ಯಕ್ಕೆ ಇದು ಯಾವುದು ಜಾರಿಗೆ ಬಂದಿಲ್ಲ. ಆದಷ್ಟು ಬೇಗ ಮಾಡ್ತೀವಿ ಅನ್ನೋದನ್ನ ಅನೌನ್ಸ್ ಮಾಡಿದ್ವಿ. ನಡೆದಿದ್ದು ಇಷ್ಟೇ. ಬ್ರಿಲಿಯಂಟ್ ಋಷಿ. ನಾವು ಇಷ್ಟೆಲ್ಲ ಓದಿದ್ರು ನನಗೂ ರೋಹಿತ್ಗೂ ಇದು ಕಂಡುಹಿಡಿಯೋಕ್ಕಾಗಲಿಲ್ಲ. ನೀನು ಇಂಗ್ಲೀಷ್ ಲೆಕ್ಚರರ್, ಕಮಲಿ BSc ಸ್ಟೂಡೆಂಟ್, ನೀವಿಬ್ಬರು ಇದನ್ನು ಕಂಡುಹಿಡ್ದಿದ್ದೀರಾ. ಬ್ರಿಲಿಯಂಟ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಗೈಸ್. ಅಯ್ಯಯ್ಯೋ, ಇದ್ರಲ್ಲಿ ನಂದೇನಿಲ್ಲ ಅಂಕಲ್, ಎಲ್ಲ ಕಮಲಿ ಅವ್ರದ. ಸರ್, ಸುಮ್ಕಿರಿ ಸರ್, ನಾನೇನು ಮಾಡಲಿಲ್ಲ. ನೀವು ಈಟೆಲ್ಲ ಸಹಾಯ ಮಾಡಿದ್ದಕ್ಕೆ ಇದೆಲ್ಲ ಆಗಿದ್ದು. ಕಮಲಿ ಅವರೇ, ಏನು ಸರ್? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೋಗ್ ಕಮಲಿ, ಮಾತಾಡ್ಕೊಂಡು ಬಾ. ಕಮಲಿ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಹೇಳಿ ಸರ್. ನಿಮಗೆ ನಾನು ಅಂದರೆ ಇಷ್ಟ ಆಗಿನೇ ಈ ಮದುವೆಗೆ ಒಪ್ಕೊಂಡ್ರಾ? ಇಲ್ಲ.